ರವಿಕುಮಾರ್ ಅವರು ರವೀಣ ರವೀಣ ಈ ಸತಿ ಅವಕಾಶ ಸಿಗುತ್ತಾ? ಖಂಡಿತ ಸಿಗುತ್ತೆ ಸರ್, ಖಂಡಿತ ಸಿಗುತ್ತೆ. ಅವರು 40-45 ವರ್ಷದಿಂದ ಒಂದೇ ಪಕ್ಷದಲ್ಲಿ ಶಿವಲಿಂಗಯ್ಯನವ್ರ ಕಾಲದಿಂದ, ಮುನಿಯಪ್ಪ ಅವ್ರ ಕಾಲದಿಂದ, ಸಿ ಮುನಿಕೃಷ್ಣ ಅವ್ರ ಕಾಲದಿಂದ ಅವರೆಲ್ಲರಿಗೂ ದುಡಿದಿರೋದೇ ಇವರು. ಮತ್ತು ಇವಾಗ ತಮ್ಮೇಶ್ ಗೌಡ್ರ ಜೊತೆಲೂ ಕೂಡ ಅವರು ಯಾವುದೇ ಒಂದು ಪಕ್ಷದ್ರೋಹ ಬಗ್ಗಿದೆ ಅವ್ರಿಗೂ ದುಡ್ದಿದ್ದಾರೆ. ಮತ್ತು ರವೀಣ್ಣವ್ರಿಗೆ ಯಾಕೆ ಒಂದು ಅವಕಾಶ ಕೊಡಬಾರ್ದು? ಅವ್ರಿಗೊಂದು ಅವಕಾಶ ಕೊಡಬೇಕು. ಯಾಕಂದರೆ 40-45 ವರ್ಷ ಅವರು ಶ್ರಮಪಟ್ಟಾಗ ಪ್ರತಿಫಲ ಏನು? ಪ್ರತಿಫಲ ಅನ್ನೋದಕ್ಕಿಂತ ಅವ್ರು ಇದುವರೆಗೂ ಹೇಳ್ತಾ ಇದ್ದಾರೆ, ಪಕ್ಷ ನನ್ನ ತಾಯಿ ಇದ್ದಂಗೆ, ಪಕ್ಷಕ್ಕೆ ನಾನು ದ್ರೋಹ ಬಗೆಯೋದಿಲ್ಲ. ಈಗ ಹೈಕಮಾಂಡು ತಮ್ಮೇಶ್ ಗೌಡ್ರು ಕೊಟ್ಟರು, ನಾವು ಅವ್ರ ಜೊತೆಲಿ ದುಡ್ದಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಈಗ ಅದೇ ಥರ ಅದು ಸತ್ಯ, ಅವ್ರು ಹೇಳಿದ್ದು ಸತ್ಯನೇ, ಅವ್ರು ದುಡ್ದಿದ್ದಾರೆ. ಮತ್ತು ಅವ್ರಿಗೊಂದು ಅವಕಾಶ ಕೊಡಬೇಕು. ಈಗ ಕೃಷ್ಣ ಬೈರೇಗೌಡ್ರಿಗೂ ಮತ್ತು ರವೀಣ್ಣವ್ರಿಗೆ ಬರೀ 5,000 ಚಿಲ್ಲರೆ ಓಟಿಂದ ಡಿಫ್ರೆನ್ಸ್ ಆಯಿತು. ಅದು ಮತ್ತು ತಮ್ಮೇಶ್ ಗೌಡ್ರು ಇದಕ್ಕೆ ಹೋದಾಗ 32,000 ಓಟು ಹಿಂದಕ್ಕೆ ಹೋಯಿತು. ಆಗ ಜನಗಳ ಪ್ರೀತಿ ರವೀಣ್ಣವ್ರ ಮೇಲೆ ಇದೆ. ಈಗ ಎರಡು ಕಾನ್ಸ್ಟಿಟ್ಯೂನ್ಸಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೋ, ಆ 2 ಕಾನ್ಸ್ಟಿಟ್ಯೂನ್ಸಿನಲ್ಲಿ ತಮ್ಮೇಶ್ ಗೌಡ್ರಿಗೂ ಕೊಡಲಿ, ಒಂದು ಕಾನ್ಸ್ಟಿಟ್ಯೂನ್ಸಿ ರವೀಣ್ಣವ್ರಿಗೂ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಸರ್. ಹೈಕಮಾಂಡ್ ಖಂಡಿತ ಗೆಲ್ತಾರೆ ಸರ್. ಹೇಳಿ. ರವಿ ಅಣ್ಣವರು ನಮ್ಮೆಲ್ಲರ ನಾಯಕರು, BJP ನಾಯಕರು ಈ ಬ್ಯಾಟರಾಂಪುರ ಕ್ಷೇತ್ರದಲ್ಲಿ. ಅವ್ರಿಗೆ ಖಂಡಿತ ಟಿಕೆಟ್ ಕೊಟ್ಟರೆ, ಕಡೆ ಲಾಸ್ಟ್ ಟೈಮೇ ಕೊಟ್ಟಿದ್ರೆ ಅವರು ಖಂಡಿತ ಗೆಲ್ತಾಯಿದ್ರು. ಅದು ತಪ್ಪಿದ್ರಿಂದ ನಮಗೆಲ್ಲ ಒಂಥರ ವಿಷಾದ ಆಗ್ತಾಯಿದೆ. ಈ ಒಂದು ಸಾರಿ ಆದರೂ ನಮ್ಮ BJP ಬ್ಯಾಟರಾಂಪುರ ಕ್ಷೇತ್ರದಲ್ಲಿ ಬರಬೇಕು ಅನ್ನೋ ಆಸೆ, ಆಕಾಂಕ್ಷೆ ಎಲ್ಲ ಕಾರ್ಯಕರ್ತರಲ್ಲೂ ಇದೆ. ಅದಕ್ಕೋಸ್ಕರ ಹಗಲು ಇರುಳು ಶ್ರಮಪಟ್ಟು ದುಡಿತಾ ಇದ್ದೀವಿ ನಾವು. ಒಂದು ಬಾರಿ ರವೀಣ್ಣ ಕೊಟ್ಟು ನಮ್ಮ ಕ್ಷೇತ್ರಕ್ಕೆ BJP ಸರ್ಕಾರ ಬರಬೇಕು ಅಂತ ನಾವು ಆಸೆ ಪಡ್ತಾ ಇದ್ದೀವಿ. 3 ಸತಿ ಕೊಟ್ಟಿದ್ರು, 3 ಸರಿ ಕೆಲವು ಅಂತರದಿಂದ ಸೋತಿದ್ದಾರೆ ಹೊರತು ಕೆಲವು ಕುತಂತ್ರಗಳಿಂದ ಸೋತಿದ್ದಾರೆ, ಕೆಲವು ಅಂತರದಿಂದ ಸೋತಿದ್ದಾರೆ. ಇವರೇನೆಂದರೆ ನ್ಯಾಯಯುತವಾಗಿ ಹೋಗ್ತಾ ಇದ್ದಾರೆ, ಆ ಒಂದು ಧರ್ಮದಲ್ಲಿ ಹೋಗ್ತಾ ಇದ್ದಾರೆ. ಹಾಗಾಗಿ ಅವ್ರು ಸೋಲ್ತಾ ಇದ್ದಾರೆ. ಖಂಡಿತ ಈ ಸಾರಿ, ಹೋದ ಸಾರಿ ಕಳೆದ ಬಾರಿ ಕೊಟ್ಟಿದ್ರೆ ಖಂಡಿತ ಗೆಲ್ತಾಯಿದ್ರು. ಈ ಸಾರಿ ಕೊಟ್ಟರೆ ಖಂಡಿತ ಗೆಲ್ತಾರೆ. ಅವ್ರ ಬೆಂಬಲಕ್ಕೆ ನಾವೆಲ್ಲ ಕಾರ್ಯಕರ್ತರು ಇದ್ದೀವಿ. ಅವ್ರನ್ನ ಗೆಲ್ಸ್ಕೊಂಬರ್ತೀವಿ, ಖಂಡಿತ ಗೆಲ್ಸ್ಕೊಂಬರ್ತೀವಿ. ಅಕ್ಕ ಹೇಳ್ರಿ. ಏನಿಲ್ಲ, ಮನೆಗೂ ರವಿಯಣ್ಣ ಹೋದ ವರ್ಷನೂ ಹೋಗಿದ್ರು, ಈ ವರ್ಷನೂ ಮನೆಗೆ ಹೋಗ್ತಾರೆ. ರವಿಯಣ್ಣ ಎಲ್ಲ ವರ್ಷನೂ ಬರ್ತಾರೆ. ಈ ವರ್ಷ ಗ್ಯಾರಂಟಿ ಸೀಟ್ ಸಿಕ್ಕಿದ್ರೆ ಗೆಲ್ತಾರೆ. ನಮ್ಮ ಎಲ್ಲ ಸಪೋರ್ಟು ರವಿಯಣ್ಣನಿಗಿದೆ. ಸೀಟ್ ಸಿಗುತ್ತೆ ಅನ್ನೋ ಭರವಸೆ ಇದೆ. ಸಿಕ್ಕುತ್ತೆ. ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲಸಗಳು ಮಾಡ್ತಾರೆ. ಅದರಿಂದ ಒಟ್ಟು ರವಿಯಣ್ಣನ್ಗೆ ಕೊಡಬೇಕು. ಈ ಸಲ ಸೀಟು ಗೆಲ್ತಾರೆ. 3 ಸತಿ ಕೊಟ್ಟಿದ್ರು, ಸೋತ್ರಲ್ಲ. ಕಮ್ಮಿ ಇದರಲ್ಲೇ ಸೋತಿದ್ದಾರೆ, ಜಾಸ್ತಿ ಇದರಲ್ಲಿ ಏನು ಸೋತಿಲ್ಲ ಅವರು. ಈ ಸಲ ಕೊಟ್ಟು ನೋಡಿ, ಗ್ಯಾರಂಟಿ ಗೆಲ್ತಾರೆ 100%. ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ರೆಡಿ ಇದ್ವಿ, ಈಗಲಿಂದ ಶುರು ಮಾಡಿಬಿಟ್ಟಿದ್ವಿ. ಆಗಲೇ ನಾವು ರಣಕಾಲೆ ಊದ್ಬಿಟ್ಟಿದ್ದೀವಿ.